ಮೆಟ್ರೋ ದರ ದುಪ್ಪಟ್ಟಾಗಿದೆ. ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಗ್ತಾ ಇದೆ. ಮೆಟ್ರೋ ಬದಲು ಬಿಎಂಟಿಸಿ ಮೊರೆ ಹೋಗ್ತಾ ಇದ್ದಾರೆ ಪ್ರಯಾಣಿಕರು. ದರ ಏರಿಕೆ ಹಿನ್ನೆಲೆಯಲ್ಲಿ ಮೆಟ್ರೋದಿಂದ ಪ್ರಯಾಣಿಕರು ದೂರ ಆಗ್ತಾ ಇದ್ದಾರೆ. ಪ್ರಯಾಣಿಕರ ಇಳಿಮುಖ ಆಗಿದೆ ಅಂತ ಖುದ್ದು ಮೆಟ್ರೋ ಎಂಡಿ ಹೇಳಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಪ್ರಯಾಣಿಕರು ಕಡಿಮೆಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ಮಾಹಿತಿಯನ್ನು ಬೇರೆ ಯಾರೂ ಕೊಟ್ಟಿದ್ದಲ್ಲ, ಖುದ್ದಾಗಿ ಬಿಎಂಆರ್ಸಿಎಲ್ನ ಎಂಡಿ ಹೇಳಿದ್ದಾರೆ. ಮೆಟ್ರೋ ಎಂಡಿ ಹೇಳಿದ್ದಾರೆ. ದುಪ್ಪಟ್ಟು ಮಾಡಿದ್ರು 46% ಅಂತ ಹೇಳಿ ಒಂದೊಂದು ಕಡೆ 100%. ಸತ್ತಾರ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಸತ್ತಾರ್, ಈ ರೀತಿ ಬೆಲೆ ಏರಿಕೆ ಮಾಡಿದ್ರೆ ಇನ್ನು ಜನ ಎಲ್ಲಿಂದ ಬರ್ತಾರೆ? ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಯೂಸ್ ಮಾಡಿ ಉತ್ತೇಜನ ಕೊಡೋ ಬದಲಿಗೆ ಇವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನು ಯೂಸ್ ಮಾಡಬೇಡಿ ಅಂತ ಹೇಳ್ದಂಗೆ ಆಯ್ತಲ್ಲ ಅಂತ. ಕರೆಕ್ಟ್. ಯಾವಾಗ ಮೆಟ್ರೋ ದರ ಏರಿಕೆ ಆಯಿತು ಅವತ್ತಿಂದ ಬಿಎಂಟಿಸಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಖಾಸಗಿ ಕ್ಯಾಬ್ಗಳ ಮೊರೆ ಹೋಗ್ತಿರುವಂತಹ ಸಂಖ್ಯೆ ಹೆಚ್ಚಾಗಿರುವಂತದ್ದು. ಫೆಬ್ರವರಿ 8ರಂದು ಬಿಎಂಆರ್ಸಿಎಲ್ ದರವನ್ನು ಘೋಷಣೆ ಮಾಡುತ್ತೆ. ಅವತ್ತು ಮೆಟ್ರೋದಲ್ಲಿ ಬರೋಬ್ಬರಿ 8,07,000 ಜನ ಪ್ರಯಾಣಿಸ್ತಾರೆ. ಅದರ ನಂತರ ಫೆಬ್ರವರಿ 10ರಂದು 8,70,000 ಜನ ಮೆಟ್ರೋದಲ್ಲಿ ಪ್ರಯಾಣಿಸ್ತಾ ಇದ್ರು. ನಿತ್ಯವೂ ಕೂಡ 8 ಲಕ್ಷದ ಆಸುಪಾಸಿನಲ್ಲಿ ಜನರು ಪ್ರಯಾಣ ಮಾಡ್ತಾ ಇದ್ರು. ಬಟ್ ತದನಂತರದಲ್ಲಿ ಯಾವಾಗ ಇದೊಂದು ಮೆಟ್ರೋ ದರ ಏರಿಕೆ ಆಯಿತು ಅದರ ಮರುದಿನವೇ 6,23,000 ಜನ ಪ್ರಯಾಣ ಮಾಡಿದ್ದಾರೆ. ಫೆಬ್ರವರಿ 11ರಂದು 7,78,000 ಜನ ಪ್ರಯಾಣ ಮಾಡಿದ್ರೆ ಫೆಬ್ರವರಿ 12ರಂದು ಮತ್ತೆ 7 ಲ್ಯಾಕ್ ಆಸುಪಾಸಿನಲ್ಲಿ ಜನ ಪ್ರಯಾಣ ಮಾಡಿರುವಂತದ್ದು. ಪ್ರಮುಖ ಕಾರಣ ಏನಂದ್ರೆ ಈಗ ಮೆಟ್ರೋ ದರ ಏರಿಕೆ ಆಗಿರೋದು ಅನ್ಸೈಂಟಿಫಿಕ್ ಆಗಿದೆ. ಕೆಲವೊಂದು ಕಡೆ ಈಗ ಫಾರ್ ಎಕ್ಸಾಂಪಲ್ ಮೆಜೆಸ್ಟಿಕ್ ನಿಂದ ವಿಧಾನಸೌಧಕ್ಕೆ ಬಿಎಂಟಿಸಿಲಿ ಕೇವಲ 5 ರೂಪಾಯಿ ಇದ್ರೆ ಮೆಟ್ರೋದಲ್ಲಿ 20 ರೂಪಾಯಿ ಇದೆ. ಅಂದ್ರೆ ಆ ಟೈಮ್ ಪೀರಿಯಡ್ ನೋಡೋದಾದ್ರೂ ಕೂಡ ಮೆಟ್ರೋ ಹತ್ತಿ ಮತ್ತೆ ಇಳಿದು ಹೋಗುವಂತಹ ಟೈಮ್ ಪೀರಿಯಡ್, ಫಾರ್ ಎಕ್ಸಾಂಪಲ್ ಮೆಜೆಸ್ಟಿಕ್ ನ ವಿಧಾನಸೌಧಕ್ಕೆ ತೆಗೆದುಕೊಳ್ಳೋ ಟೈಮ್ ಕೂಡ ಸೇಮ್ ಇದೆ. ಮೆಟ್ರೋ ದರ ಏನಿದೆ ಅದು 3 ಪಟ್ಟು ಹೆಚ್ಚಾಗಿರುವಂತದ್ದು. ಇದೇ ಕಾರಣಕ್ಕೆ ಜನರು ಪ್ರಮುಖವಾಗಿ ಬಿಎಂಟಿಸಿಗೆ ಶಿಫ್ಟ್ ಆಗಿದ್ದಾರೆ. ಅದರ ಜೊತೆಗೆ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಕೂಡ ಇದೀಗ ಕಡಿಮೆ ಆಗಿರುವಂತದ್ದು. ನಿತ್ಯವೂ ಕೂಡ ಸರಿಸುಮಾರು 80ರಿಂದ 1,000ದಷ್ಟು ಜನರು ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗಿದೆ. ಇತ್ತ ಬಿಎಂಟಿಸಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿರುವಂತದ್ದು. ಮತ್ತೊಂದು ವಿಚಾರ ಏನಂದ್ರೆ ವಾಸ್ತವ ಬಟ್ ಇಲ್ಲ ಗಮನಿಸಬೇಕಾಗಿದ್ದು ಬಿಎಂಟಿಸಿ ಅಂದ್ರೆ ಬಿಎಂಆರ್ಸಿಎಲ್ ನಿನ್ನೆ ಒಂದು ಅವರೇಜ್ ಕೊಟ್ಟಲ್ಲ 10% ಕಡಿಮೆ ಆಗಿದೆ ಅಂತ. ಆ ಅವರೇಜ್ ಏನಿದೆ ಅದು ಜನವರಿ ತಿಂಗಳದ ಒಟ್ಟು ಪ್ರಯಾಣಿಕರ ಸಂಖ್ಯೆ ಆಧಾರದ ಮೇಲೆ ಕೊಟ್ಟಿರುವಂತದ್ದು. ಜನವರಿ ನೋಡಿದ್ರೆ ರಾಜ್ಯದಲ್ಲಿ ಅದ್ರೂ ಕೂಡ ನಗರದಲ್ಲಿ ದೊಡ್ಡ ಮಟ್ಟದಲ್ಲಿ ಚಳಿಗಾಲ ಇತ್ತು. ಅವತ್ತಿನ ಕಂಪೇರ್ ಮಾಡಿದ್ರೆ ಅಂದ್ರೆ ಸಾಮಾನ್ಯವಾಗಿ ಫೆಬ್ರವರಿಯಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗುತ್ತೆ. ಬೇಸಿಗೆಯಲ್ಲಿ ರಸ್ತೆಯಲ್ಲಿ ಹೋಗೋದು ತೊಂದರೆ ಆಗೋದ್ರಿಂದ ಮೆಟ್ರೋ ಎಸಿ ಆಗಿರೋದ್ರಿಂದ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಈಗ 3 ಪಟ್ಟು ಹೆಚ್ಚಾಗಬೇಕಾಗಿತ್ತು. ಜನವರಿಯ ಚಳಿಗಾಲದಲ್ಲಿ ಪ್ರಯಾಣ ಮಾಡಿರುವಂತಹ ಸಂಖ್ಯೆಗೆ ಹೋಲಿಕೆ ಮಾಡಿದ್ರೆ ದಿನಕ್ಕೆ 1 ಲಕ್ಷದಷ್ಟು ಜನ ಕಡಿಮೆ ಆಗಿರೋದು ನಿಜಕ್ಕೂ ಬಿಎಂಆರ್ಸಿಎಲ್ ಕೂಡ ಆತಂಕಕಾರಿ ವಿಚಾರ. ಜನರು ಇದು ಮತ್ತೆ ನಗರದಲ್ಲಿ ಟ್ರಾಫಿಕ್ ಹೆಚ್ಚಾಗಲು ಕೂಡ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಜನರು ಇದೀಗ ಮತ್ತೆ ಕ್ಯಾಬ್ಗಳ ಮೊರೆ ಹೋಗ್ತಾ ಇದ್ದಾರೆ. ಮೆಟ್ರೋದಲ್ಲಿ ಕೊಡಬೇಕಾದ ಅದೇ ಹಣದಲ್ಲಿ ಜನರು ನಿಲ್ದಾಣದ ಬದಲು ತಮ್ಮ ಮನೆ ಬಾಗಿಲಿಗೆ ಹೋಗ್ತಾ ಇದ್ದಾರೆ. ಇದರಿಂದ ನಗರದಲ್ಲಿ ಮತ್ತೆ ಸಂಚಾರ ದಟ್ಟಣೆ ಹೆಚ್ಚಾಗಲು ಕೂಡ ಇದು ಕಾರಣ ಆಗುವ ಆತಂಕ ಇದೀಗ ಕಾಡ್ತಾ ಇದೆ. ವಾಸ್ತವ. ಓಕೆ, ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.